ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮ್ಮನ ಕೈ ರುಚಿಗೆ ಸ್ವಾಗತ. ಇವತ್ತು ಸಿಂಪಲಾಗಿ ಮೂಲಂಗಿ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ, ಮೂಲಂಗಿ ಸಾಂಬಾರಿಗೆ ಏನೇನು ಬೇಕು ಅಂತ ಎಲ್ಲ ಇಟ್ಟಿದ್ದೀನಿ. ಇದು 3 ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಇದಿಷ್ಟು ಹಾಕ್ತೀನಿ. ಇದು MTR ರಸಮ್ ಪೌಡ್ರು. ಅದು ಹಾಕಿದ್ರೆ ಸಾಂಬಾರು ಸೇಮ್ ಹೋಟ್ಲಲ್ಲಿ ಮಾಡಿರೋ ಥರ ಟೇಸ್ಟ್ ಬರ್ತದೆ. ಅದು 3 ರುಬ್ಕೊಂಬಿಟ್ಟು ಒಂದು ಒಗ್ಗರಣೆ ಹಾಕೋಣ. ನೋಡಿ, ರುಬ್ಬಿದ್ದಾಗಿದೆ. ಈಗ ಅಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಅದು ಒಗ್ಗರಣೆಗೆ ಹಾಕೊಂಬಿಡೋಣ. ಒಂದು ಸಾಸಿವೆ, ಕರಿಬೇವು, ಸ್ವಲ್ಪ ಹಿಂಗೆ. ನೋಡಿ, ಈಗ ಒಂದೊಂದಾಗಿ ಹಾಕ್ತಾಯಿರ್ತೀನಿ. ಆಗಲೇ ನಿಮಗೆ ತೋರಿಸಿದ್ನಲ್ಲ, ಆ ಪದಾರ್ಥಗಳೆಲ್ಲನೂ ಸಾಂಬಾರಿಗೆ ಹಾಕ್ಬಿಡ್ತೀನಿ. ಇದು ತೊಳೆದಿಟ್ಟಿರೋ ಬೇಳೆ, ರುಬ್ಬಿರೋ ತೆಂಗಿನಕಾಯಿ ಎಲ್ಲನೂ ಹಾಕಿ ಉಪ್ಪು ಹಾಕ್ಬಿಟ್ಟು ನೀರು ಹಾಕಿ ಮಿಕ್ಸ್ ಮಾಡಿಬಿಡ್ತೀನಿ. ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ಈಗ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ ಹಾಕ್ಬಿಟ್ಟು 2 ವಿಷಲ್ ಕೂಗಿಸಿದ್ರೆ ಮೂಲಂಗಿ ಸಾಂಬಾರು ರೆಡಿ. ಎಲ್ಲರೂ ಮೂಲಂಗಿ ಸಾಂಬಾರು ಮಾಡಿದಾಗ ಒಂಥರ ಸ್ಮೆಲ್ ಬರ್ತದೆ ಅಂತ ಹೇಳ್ತಾರಲ್ವ, ಅದಕ್ಕೆ ಬರೀ ಮೂಲಂಗಿ ಹಾಕೋ ಬದಲು ಅದ್ರ ಜೊತೆಗೆ ಬೀನ್ಸು, ಆಲೂಗೆಡ್ಡೆ ಹಾಕಿ ಮಾಡಿ ನೋಡಿ. ಮೂಲಂಗಿ ಸಾಂಬಾರು ಒಂಚೂರು ಸ್ಮೆಲ್ ಬರಲ್ಲ. ಅದು ಮೂಲಂಗಿ ಸಾಂಬಾರು ರೆಡಿಯಾಗಿದೆ ನೋಡಿ.